ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕವರಿದ್ದಾಗಿದ್ದ ನನಗೆ ಫೋಟೋಗ್ರಫಿ ಅಂದ್ರೆ ತುಂಬಾ ಹುಚ್ಚು. ಅಜ್ಜಿ ತುಂಬಾ ಸ್ಟ್ರಿಕ್ಟು. ಕ್ಯಾಮ್ರಾ ಕೇಳಿದಕ್ಕೆ ಅದೆಲ್ಲ ಯಾಕೀಗ ಓದಿನ ಕಡೆ ಗಮನ ಕೊಡು ಅಂದ್ರು. ನನ್ನ ಫ್ರೆಂಡ್ ಹತ್ರ ಚಿಕ್ಕದೊಂದು ಕ್ಯಾಮ್ರಾ ಇತ್ತು. ನಾನು ಅದರಲ್ಲೇ ಫೋಟೋಸ್ ತೆಗಿತಾ ಇದ್ದೆ. ಫೋಟೋಗ್ರಫಿ ಹುಚ್ಚು ನೋಡಿ ಇಂದ್ರಣ್ಣ ನನಗೆ ಈ ಕ್ಯಾಮ್ರಾ ಗಿಫ್ಟ್ ಕೊಟ್ಟ. ಆವಾಗ ನನಗೆ ಅದೆಷ್ಟು ಖುಷಿಯಾಗಿತ್ತು ಅಂದ್ರೆ ಇಡೀ ಜಗತ್ತು ನನ್ನ ಮೊಗಸೆಲ್ಲ ಇದೆಯೋ ಅನ್ನೋದು ಅಷ್ಟು ಖುಷಿಯಾಗಿತ್ತು. ಇದರಲ್ಲಿ ನಾನು ತೆಗೆದಿದ್ದೆ ಇಂದ್ರಣ್ಣನ ಫೋಟೋ. ಆದ್ರೆ ಅವನ ಜೊತೆನೆ ನನಗೆ ಇದ್ರ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಯ್ತು. ಈಗೇನಿದ್ರು ನನ್ನ ಇಂಟ್ರೆಸ್ಟು. ಚಿಕ್ಕಪ್ಪ, ಇವಾಗ ಇದೆಲ್ಲ ಬೇಕಾ? ಮನ್ಸ್ ಬಿಚ್ಚಿ ಮಾತಾಡ್ತಿದ್ದೀರಾ, ಮುಂದುವರಿಸಿ. ನಿಮ್ಮ ಫೋಟೋಗ್ರಫಿ ಬಗ್ಗೆ ನಮಗೂ ಹೇಳಿ, ತಿಳ್ಕೊಳ್ಳೋದಕ್ಕೆ ನಾವು ಕ್ಯೂರಿಯಸ್ ಆಗಿದ್ದೇವೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಳ್ಳಿ ಪ್ಲೀಸ್. ಹಾಗೆಲ್ಲ ನಿಮ್ಗಳ ಥರ 100 ಸರ್ತಿ ಕ್ಲಿಕ್ ಮಾಡಿ ಒಂದನ್ನು ಸೆಲೆಕ್ಟ್ ಮಾಡಿ ಅದನ್ನ 10 ಸರ್ತಿ ಎಡಿಟ್ ಮಾಡೋ ಆಪ್ಷನ್ ಎಲ್ಲ ಇರಲಿಲ್ಲ. ಅದೆಲ್ಲ ಸಿಂಗಲ್ ಶಾಟ್, ಕಂಡಿದ್ದೆಲ್ಲ ಕ್ಲಿಕ್ ಮಾಡ್ತಾ ಇದ್ದೆ. ಒಂದೊಂದು ಚೌಕಟ್ಟೊಳಗೂ ಒಂದೊಂದು ಕಥೆ ಇರ್ತಾ ಇತ್ತು. ಅಂಥ 100 ಫೋಟೋಸ್ ಕ್ಲಿಕ್ ಮಾಡಿ ಅದನ್ನ ಪ್ರಿಂಟ್ ಹಾಕಿಸಿ ಅದು ನೋಡದೆ ಒಂದು ಸಂಭ್ರಮ. ಅವಾಗ ನಿಮ್ ಮಾತಲ್ಲೇ ಗೊತ್ತಾಗ್ತಿದೆ ನಿಮ್ಗೆ ಫೋಟೋಗ್ರಫಿ ಅಂದ್ರೆ ಎಷ್ಟು ಹುಚ್ಚಿತ್ತು ಅಂತ. ಮತ್ ಯಾಕೆ ಅದನ್ನ ನಿಲ್ಲಿಸ್ಬಿಟ್ರಿ ಸರ್? ಈಗ ಯಾಕಪ್ಪ ಅದೆಲ್ಲ ಬಿಟ್ಟಾಕಿ ಕೆಲಸ ನೋಡ್ಕೊಳ್ಳಿ. ಇಲ್ಲ ಚಿಕ್ಕಪ್ಪ, ಇವತ್ತು ನೀವು ಎಲ್ಲ ಹೇಳಲೇಬೇಕು. ಅಲ್ಲ, ನಿಮ್ಗೆ ಇಷ್ಟವಾಗಿರೋ ಈ ಫೋಟೋಗ್ರಫಿನ ಯಾಕೆ ಬಿಡೋದಕ್ಕೆ ಹೋದ್ರಿ? ಈ ಕ್ಯಾಮ್ರಾನ ಯಾಕೆ ಹೀಗೆ ಧೂಳಿಡಿಸ್ತಾ ಇದ್ದೀರಾ? ಹೇಳಿ ಚಿಕ್ಕಪ್ಪ. ಮನ್ಸಲ್ಲಿರೋದನ್ನ ಆಚೆ ಹಾಕಿದ್ರೆ ಎಲ್ಲ ಹಗುರ ಆಗತ್ತೆ. ಪ್ಲೀಸ್ ಹೇಳ್ಕೊಳ್ಳಿ ಮಾವ. ಹೇಳ್ರಿ, ಏನಾಯ್ತು? ಇಪ್ಪತ್ತೈದು ವರ್ಷದ ಹಿಂದೆ ನಾನು ನಮ್ಮ ಅಣ್ಣ ಅದಕ್ಕೆ ಕರ್ಕೊಂಡು ಪಿಕ್ನಿಕ್ಗೆ ಅಂತ ಹೋದ್ವಿ. ಆ ಹಸಿರು ಬೆಟ್ಟ, ಆ ಆಕಾಶ, ಮರಗಳು, ಅಷ್ಟು ಚಂದನೆ ವಾತಾವರಣದಲ್ಲಿ ನನ್ನ ಕ್ಯಾಮ್ರಾ ಫುಲ್ ಕೆಲಸ ಕೊಟ್ಟೆ. ನಮ್ಮಣ್ಣ, ಲೇ ಆ ಗಿಡ ಮರದ ಎಷ್ಟೋ ಫೋಟೋ ತೆಗಿತ್ಯಾ, ನಂದು ನನ್ನ ಹೆಂಡ್ತಿದ್ದು ಫೋಟೋ ತೆಗಿಯೋ ಅಂದ. ಅಣ್ಣ ಅದಕ್ಕೆದು ಒಳ್ಳೆ ಫೋಟೋಸ್ ತೆಗಿದೆ. ವಾವ್, ಆ ಫೋಟೋಸ್ ಎಲ್ಲಿ ಚಿಕ್ಕಪ್ಪ ಇವಾಗ? ಚಿಕ್ಕಪ್ಪ, ನಾನಂತೂ ನನ್ನ ತಂದೆ ತಾಯಿನ ನೋಡ್ಲೇ ಇಲ್ಲ. ಅವ್ರ ನೆನಪು ನನ್ಗೆ ಕಾಡಬಾರ್ದು ಅಂತ ಚಿಕ್ಕಿ ಅವ್ರ ಫೋಟೋ ಕೂಡ ತೋರಿಸ್ಲಿಲ್ಲ. ನನ್ನ ಅಪ್ಪ ಅಮ್ಮ ಫೋಟೋಸ್ ನಿಮ್ಮ ಹತ್ರ ಇದೆಯಾ ಚಿಕ್ಕಪ್ಪ? ಹೌದು ಚಿಕ್ಕಪ್ಪ, ರಾಮ್ ಅಪ್ಪ ಅಮ್ಮನ ಫೋಟೋಸ್ ನಾವೆಲ್ಲರೂ ನೋಡ್ಬೇಕು. ಚಿಕ್ಕಪ್ಪ, ಆ ಫೋಟೋಸ್ ಎಲ್ಲಿದೆ? ಇದ್ರ ಜೊತೆ ಅದೆಲ್ಲ ಬಣ್ಣಾಗಿ ಹೋಯ್ತು. ಅದು ಯಾವುದನ್ನು ಪ್ರಿಂಟ್ ಹಾಕ್ಸ್ಲೇ ಇಲ್ಲ. ಯಾಕೆ ಮಾವ ಪ್ರಿಂಟ್ ಹಾಕ್ಸಿಲ್ಲ? ಅಣ್ಣ ಅದಕ್ಕೆ ಫೋಟೋನೇ ನಾನು ಈ ಕ್ಯಾಮ್ರಲ್ಲಿ ತೆಗೆದ ಕೊನೆ ಫೋಟೋಸು. ಅವತ್ತು ಏನಾಯ್ತು ಚಿಕ್ಕಪ್ಪ? ನಾನು ಫೋಟೋಸ್ ತೆಗಿತಾ ಇದ್ದಾಗ ಅಣ್ಣಗೆ ವಿಪರೀತ ಬಿಕ್ಕಳಿಕೆ ಬಂತು. ಕುಡಿಯೋಕೆ ನೀರು ಬೇಕು ಅಂದ. ನಾನು ಈ ಕ್ಯಾಮ್ರಾ ಒಂದು ಕೈಲಿ ಇಟ್ಬಿಟ್ಟು ನೀರು ತರಕ್ಕೆ ಅಂತ ಓಡ್ ಹೋದೆ. ನೀರು ತಗೊಂಡು ಬರೋ ಅಷ್ಟರಲ್ಲಿ ಏನಾಯ್ತು ಚಿಕ್ಕಪ್ಪ? ಬರೋ ಅಷ್ಟರಲ್ಲಿ ಅಲ್ಲಿ ಅಣ್ಣ ಹತ್ರ ಇರಲಿಲ್ಲ. ನಾನು ಅಲ್ಲಿ ಇರ್ಲಿಲ್ಲ. ಅದು ಸತ್ಯ,
ಅವರಿಬ್ಬರನ್ನ ತಳ್ಳದ್ಮೇಲೆ ನಾನು ಅಲ್ಲಿಗೆ ಹೋಗಿದ್ದು. ಹೋಗಿ ಯಾಕೆ ಅವರಿಬ್ಬರನ್ನ ಕೊಂದೆ ಅಂತ ಕೇಳಿದ್ದು ಅಷ್ಟೇ. ನಾನಲ್ಲಿರ್ಲಿಲ್ಲ. ಹೌದಾ? ಅಷ್ಟೇನಾ? ಸುಳ್ಳು ಅನ್ನೋದು ಹೇಗಿರ್ಬೇಕು ಗೊತ್ತಾ? ನಿನ್ನ ಆತ್ಮನ ನೀನೇ ಏಮಾರಿಸ್ಬೇಕು. ನೀನ್ ಬೆಟ್ಟಕ್ಕೆ ಯಾಕೆ ಹೋಗಿದ್ದೆ, ಇಂದ್ರಾವಾಣಿನ ತಳ್ಳಿದ್ಯಾರು, ಇದೆಲ್ಲ ನನಗ್ ಗೊತ್ತಿಲ್ವಾ ಭಾರ್ಗವಿ? 25 ವರ್ಷದ ಹಿಂದಿನ ಸತ್ಯನ ನೀನು ಮುಚ್ಚಾಕಿರ್ಬೋದು, ಆದ್ರೆ ಸತ್ಯನ ಸಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಭಯ ಆಗ್ತಿದ್ಯಾ? ಭಯನ? ಈ ಭಾರ್ಗವಿಗೆ ಭಯನ? ಏನೇ ಮಾಡಿದ್ರು ಆ ಸತ್ಯನಿಗೆ ಸತ್ಯ ಏನು ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಆಗ್ಲಿ ಅಂತ ನಾನು ಬಯಸ್ತೀನಿ. ಆದ್ರೆ ಈ ಟೈಮ್ ಅನ್ನೋದು ಒಂದೇ ತರ ಇರಲ್ಲ ಭಾರ್ಗವಿ. ಯಾವತ್ತು ಯಾರ ಪರ ತಿರುಗ್ಕೊಳ್ಕೋ ಬೇಡ. ಯಾಕೇನೇನೋ ಹೇಳಿ ನನ್ನನ್ನೇ ಹೆದರ್ಸ್ತಾ ಇದೀಯ. ಏನೋ ಹಾಗೇನೂ ಆಗಲ್ಲ. ಆ ಸತ್ಯ ಏನೇನೋ ಕುಡಿದು ಬಡಬಡಿಸ್ತಾ ಇದ್ದಾನೆ. ನಾಳೆ ಹೊತ್ತಿಗೆ ಅವನಿಗೆ ಏನೂ ನೆನಪಿರಲ್ಲ. ನೋಡು, ನನ್ನ ಕಾನ್ಫಿಡೆನ್ಸ್ನ ಡೌನ್ ಮಾಡಬೇಡ. ಜಸ್ಟ್ ಗೆಟ್ ಲಾಸ್ಟ್. ಓಕೆ, ಆಸ್ ಯು ವಿಶ್ ಯು ಗುಡ್ ಲಕ್ ಭಾರ್ಗವಿ. ಸತ್ಯ ನನ್ನನ್ನೇನು ಮಾಡೋದಕ್ಕಾಗಲ್ಲ. ಅವನ ಹತ್ರ ಏನ್ ಪ್ರೂಫ್ ಇದೆ? He can't do anything. Come on, Bhargavi. You're not so weak. Cheer up. Tension ತಗೋಬೇಡ. You're not weak, Bhargavi. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.